ದಿವ್ಯಾ, ಈ ಗಾಡಿ ರೇ ಮಾಡಿದ್ರೆ ಒಂದ್ ಹುಡುಗಿ. ಸರಿ ಕಣಪ್ಪ, ಆಯ್ತು. ನೀ ಅನ್ಕೊಂಡಿದ್ಯಲ್ಲ ಅದೇನೋ ನಿನ್ ಹುಡುಗ ಸಿಗೋ ತನಕ ನನ್ ಹುಡುಗಿ ಸಿಗ್ಬಾರ್ದು ಅಂತ ಹೇಳಿದ್ಯಲ್ಲ, ಅದೆಲ್ಲ ಮರ್ಸ್ಬಿಡುತ್ತೆ. ಹಂಗೆ 2 ರೇ ಹೊಡ್ಕೊಂಡು ಹಿಂಗ್ ಹೋಗಿ ಹಿಂಗ್ ಬಂದ್ರೆ ಆಲ್ರೆಡಿ ತಿರ್ಗಾಕ್ ನೋಡ್ಬಿಡು, ಒಪ್ಕೋತೀನಿ. ಒಂದ್ ಹುಡುಗಿ ತಿರುಗ್ಲಿ, ನೋಡ್ಬೇಕು ಒಂದ್ ಹುಡುಗಿ. ಕಾಲೇಜ್ ಒಳಗಡೆ ಹೋಗ್ಲೇ ಹೇಳು. ಇವಾಗ ಕಡೆ ಎಲ್ಲ ಸುಮ್ನೆ ಹೋದ್ರು ನೋಡ್ತಾರೆ. ನನ್ ಮೇಲೆ ಆಣೆ ಇಟ್ಟು ಸುಮ್ನೆ ಹೋದ್ರುವೆ ಬಾ ತೋರಿಸ್ತೀನಿ. ಆಯ್ತು, ಈಗೇನು RX ಇಂದ 2 ಹುಡುಗಿ ಪಟಾಯಿಸಿಲ್ಲ ಅಂತಂದ್ರೆ ನೋಡ್ಕೋ ಅವಾಗ ಬೇಡ, ತಿರುಗ್ ನೋಡ್ಬೇಕು. ನೋಡಿಸ್ತೀನಿ ಬಾ. ಯಾವ ಹುಡುಗಿ ತಿರುಗಿ ನೋಡ್ಬೇಕು ಹೇಳೋ, ಹುಡುಗಿ ತಿರುಗಿಸ್ತೀನಿ ಇವಾಗ. ಏನ್ ಅನ್ಕೊಬಿಟ್ಟಿದ್ಯ ನೀನು? ಅಲ್ಲಿ ನೋಡು, ಬಟರ್ಫ್ಲೈ ಬಟರ್ಫ್ಲೈ ಬಟರ್ಫ್ಲೈ. ಆದ್ರೂ ಏನ್ ಗುರು ಈ ಗಾಡಿ, ಸೀರಿಯಸ್ ಆಗಿ ಹೇಳ್ತೀನಿ, ಮನ್ಸು ಒಳಗಡೆಯಿಂದ ಏನೋ ಒಂಥರ ಖುಷಿ. ಇವಾಗ ಫಾಲೋ ಯಾಕೆ ಮಾಡಲ್ಲ ನಾನು ನೋಡ್ತೀನಿ. ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ. ಎಂತೆಂತ ಕಂಟೆಂಟ್ ಕೊಡ್ತಿದೀನಿ ಅಂತಂದ್ರೆ ಫಾಲೋ ಕ್ಲಿಕ್ ಮಾಡ್ದೇನೆ ಹೋಯ್ತಿರಲ್ಲ, ಅದೊಂದೇ ತಿಕ್ಕ ಉರಿಯೋ ವಿಷಯ ನನ್ಗೆ. ಜನ್ಮಸ್ಥಳಕ್ಕೂ ನಮಸ್ಕಾರ. ಆದ್ರೂ ಪರವಾಗಿಲ್ಲ. ಅದೆಲ್ಲ ಹೇಳ್ಬೇಡ. ಹೇಳ್ಬೇಡ ಅಂದ್ರೆ ಏನ್ ಮಾಡ್ಲಿ? ಅದ್ಯಾವ್ದೋ ಒಂದು ಹುಡುಗಿನ 6 ಪೋಸ್ಟ್ ಆಗೈತೆ, ಚೈತಾಲಿ ಅಂತ ಹುಡುಗಿ. ಒಂದ್ ವಿಡಿಯೋ ಇಂದ 26,000 ಜನ ಫಾಲೋ ಮಾಡ್ತಾರೆ. ನಾನು 125 ವಿಡಿಯೋ ಹಾಕಿದ್ದೀನಿ. ಒಂದೊಂದ್ ವಿಡಿಯೋದಲ್ಲಿ ಒಂದೊಂದ್ ಕಂಟೆಂಟ್ ಕೊಟ್ಟಿದ್ದೀನಿ. ನನ್ ಫಾಲೋ ಮಾಡ್ತಿಲ್ಲ. ನೋ ಕಾಮೆಂಟ್ಸ್. ಅವ್ರವ್ರ ಇಷ್ಟ ಅಂತೆ. ರಿಯಲ್ ಕಂಟೆಂಟ್ ಗೆ ಸಪೋರ್ಟ್ ಮಾಡಿ ಮರೆಯ. ಇಲ್ಲ ಅಂದ್ರೆ ನೋಡಿ, ಈ ಲಾಯರ್ಗೆ ಹೇಳ್ಬಿಟ್ಟು ನಿಮ್ಗೆ ಕೇಸ್ ಹಾಕ್ಸ್ಬಿಡ್ತೀನಿ. ನನ್ ಫಾಲೋವರ್ಸ್ಗೆ ಇದೇ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ಕರೆಕ್ಟ್ ಫಾಲೋ ಮಾಡ್ತಿಲ್ಲ ನಮ್ನ, ಬರೀ ಹೆಣ್ಮಕ್ಳು ಮಾತ್ರ ಫಾಲೋ ಮಾಡ್ತಾರಂತ. ದಿವ್ಯಾ, ಕರೆಕ್ಟ್ ಕುತ್ಕೋ, ವೀಲ್ ಎತ್ತೀನಿ ಇವಾಗ. ವೀಲಿಂಗ್ ಮಾಡ್ತೀನಿ ಈಗ, ವೀಲಿಂಗ್. ಪೊಲೀಸರು ನೋಡಿದ್ರೆ ವೀಲಲ್ಲಿ ಎತ್ಬಿಡ್ತಾರೆ. ಆದ್ರೂ ಮೈಸೂರಲ್ಲಿ ಸ್ವಲ್ಪ ಪೊಲೀಸ್ಗಳು ಫುಲ್ ಸ್ಟ್ರಿಕ್ಟ್ ಆಗ್ಬಿಟ್ಟವ್ರೆ. ಸೊ ಆದ ಕಾರಣ ವೀಲಿಂಗ್ ಎಲ್ಲ ಮಾಡಲ್ಲ. ಆಕ್ಚುಲಿ ನಮ್ ದಿವ್ಯನೇ ಚೆನ್ನಾಗಿ ವೀಲಿಂಗ್ ಮಾಡ್ತಾಳೆ. ನನ್ ಗಾಡಿ ಓಡ್ತದೆ ವೀಲಿಂಗ್ ಅಲ್ಲಿ. ಅವಳ ಗಾಡಿ ಸ್ಟಾರ್ಟ್ ಮಾಡಿದ್ರೆ ವೀಲಿಂಗ್ ಸ್ಟಾರ್ಟ್ ಮಾಡ್ತಾಳೆ.